ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ದಿಯಾ ನಿನ್ಕೋದ್ಯಾ ದಿಯಾ ದೂರದಿಂದಲೇ ಕೂಗುತ್ತಾ ಬಂದನು ಆಕಾಶ್. ಆದ್ರೆ ತನಗಾದ ಅವಮಾನ ಮುಜುಗರಕ್ಕೆ ಸಾವೊಂದೇ ಪರಿಹಾರ ಎಂದು ಕೆರೆಗೆ ಹಾರಿ ಬಿಡಲು ನಿಂತಿದ್ಲು ದಿಯಾ. ವೇಟ್ ಕಿರುಚಿದ. ತಡ ಮಾಡದೆ ಓಡೋಡಿ ಬಂದು ಅವಳ ಕೈ ಹಿಡಿದು ತಡೆದು ಒಂದೆರಡು ಹೆಜ್ಜೆ ಹಿಂದಕ್ಕೆ ಎಳೆದುಕೊಂಡನು. ಪಾಪ ಮಾನ ಹೋಯ್ತೆಂದು ಅದೆಷ್ಟು ನೊಂದಿದ್ಲೋ. ಸಾಂತ್ವನಕ್ಕೆಂದು ಅವನನ್ನೇ ಅಪ್ಪಿ ಅತ್ತಳು. ಆಗಿದ್ದೆಲ್ಲ ಕೆಟ್ಟದೇ ಇರಬಹುದು, ಆದ್ರೆ ಬದುಕನ್ನ ಕಳೆದುಕೊಳ್ಳುವ ಹಕ್ಕು ಯಾರವಳಿಗೆ ನೀಡಿದ್ದು? ಆಕಾಶ್, ನಾನು ಬದುಕಿರೋದು ವ್ಯರ್ಥ. ನಾನು ಹಿಂದಕ್ಕೆ ಬದುಕಿದ್ರು ಸತ್ತಂತೇನೆ ಅಲ್ವಾ? ಎಲ್ರು ನಿನ್ನ ಪ್ರೈವೇಟ್ ವಿಡಿಯೋ ನೋಡಾಯ್ತು. ಈಗ ಅವರೆಲ್ಲರ ಮುಂದೆ ನಾನು ಹೇಗಿರ್ಲಿ, ಹೇಗೆ ತಲೆ ಬಾಳ್ಲಿ? ನೊಂದು ಮನದಿಂದ ತುಂಬಿ ಬರುತ್ತಿದ್ದ ಕಣ್ಣೀರಿಗೆ ಇನ್ನಷ್ಟು ತಡೆಯುವ ಶಕ್ತಿ ಕುಗ್ಗಿದೆ. ಅದರ ಪ್ರತಿಫಲವೇ ಆಕೆಯ ಸಾವಿನ ನಿರ್ಧಾರ. ದಿಯಾ, ಸಮಾಧಾನ ಮಾಡ್ಕೋ. ಅದೊಂದೇ ವಾಕ್ಯ ಈಗ ಅವನಿಗೆ ಹೊಳೆದದ್ದು. ಲಕ್ಕಿಯ ಬಲವಂತಕ್ಕೆ ಅವಳನ್ನ ರಕ್ಷಿಸೋ ಕೆಲಸಕ್ಕೆ ಕೈ ಹಾಕ್ಬೇಕಿತ್ತು. ಆದ್ರೆ ಈಗ ದೇಕೋ ಅವಳನ್ನ ಸಾಯಲು ಬಿಟ್ಟು ದೂರ ನಿಲ್ಲದೆ ಕಾಪಾಡಲು ಬಂದಿದ್ದಾನೆ. ಲಕ್ಕಿಯ ಬಲವಂತಕ್ಕೋ ಅಥವಾ ಮನಸ್ಸಾಕ್ಷಿಗೋ ಹೆದರಿಯೋ ಗೊತ್ತಿಲ್ಲ. ಅವನನ್ನ ಅಪ್ಪಿದವಳು ಕೆಲ ಕ್ಷಣದ ನಂತರ ದೂರ ತಳ್ಳಿದ್ಲು. ಹಾಗೆ ಸಿಡುಕಿನಲ್ಲಿ ಅವನನ್ನೇ ನೋಡಿ, ಇದೆಲ್ಲ ನೀನೇ ಮಾಡಿದ್ಯಾ ಅಲ್ವಾ? ಹೇಳು, ನೀನೇ ಮಾಡಿದ್ಯಾ ಅಲ್ವಾ? ನನ್ನನ್ನು ಮದ್ವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ದ ನೀನ್ ತಾನೇ ಮಾಡಿದ್ದು. ಯಾಕೋ ಹೀಗ್ ಮಾಡ್ದೆ? ಯಾಕೋ ಮೋಸ ಮಾಡ್ದೆ? ಅಳುತ್ತಾ ಕಿರುಚಾಡಿ ಅತ್ತಳು. ಇಲ್ಲ ದಿಯಾ, ಈ ತರ ವಿಡಿಯೋ ಲೀಕ್ ನಾನ್ ಮಾಡಿಲ್ಲ. ಅದ್ ನನ್ಗೂ ಪ್ರಾಬ್ಲಮ್ ತಾನೇ ಎಂದ. ನಿಂಗದೆಲ್ಲ ಯಾವ ಲೆಕ್ಕ? ನಿಂಗೆ ಮಾನ ಮರ್ಯಾದೆ ಇದ್ರೆ ತಾನೆ ಈ ತರ ಒಂದ್ ಹೆಣ್ಣನ್ನು ಬಳಸ್ಕೊಂಡು ಅದನ್ನ ಲೀಕ್ ಮಾಡಿ ಛೀ ಎಂದು ಕೆರೆ ಕಡೆ ಮುಖ ಮಾಡಿದವಳನ್ನ ನೋಡಿ ರೇಗಾಡುತ್ತಲೇ ಕೈ ಹಿಡಿದು ಕಾರ್ ಬಳಿ ಎಳೆದುಕೊಂಡು ಬಂದು ಲಕ್ಕಿಗೆ ಕಾಲ್ ಮಾಡಿದ ಆಕಾಶ್. ಈಗ ಲಕ್ಕಿ ಬಿಟ್ಟು ಬೇರೆ ಯಾರು ಸಹಾಯ ಮಾಡರು. ಸತ್ಯದ ವಿಚಾರ ಅಲ್ವಾ? ಬಿಡು ಕೈನ, ನಿಂಗೂ ನಾನ್ ಸಾಯೋದೆ ಬೇಕಿರೋ ತಾನೆ. ಮತ್ಯಾಕೆ ಈ ತರ ಕಾಪಾಡೋ ನಾಟಕ ಮಾಡ್ತಿದ್ಯಾ? ಭಾವ ಅವ್ರ ಮುಂದೆ ಸಾಚ ಅನ್ನಿಸ್ಕೊಳ್ಬೇಕು ಅಂತನಾ? ನನ್ನ ಸಾವಿಗೆ ನಾನೇ ಕಾರಣ ಅಂತ ಏನಾದ್ರು ಡೆತ್ ನೋಟ್ ಬರ್ದು ಸಾಯ್ಬೇಕಾ? ಹೇಳು. ಹೀಗೆ ಮನ್ಸಿಗನ್ಸಿದ್ದು ದಿಯಾ ಮಾತಾಡ್ತಿದ್ಲು. ಆಕಾಶ್ ಉಗಿಸ್ಕೊಂಡು ನಿಂತಿದ್ದ. ಬಾಲ ಬಿಚ್ಚಿದ್ರೆ ಬೀಬಿ ಕಟ್ ಮಾಡ್ತಾನೆ ಅಂತಾನೋ ಅಥವಾ ತಂದೆ ತಪ್ಪು ಅಂತ ಅರಿತೋ ಇವರ ಕಿಸ್ಚಾಟ ಮುಂದುವರಿಸುವಾಗ್ಲೇ ಲಕ್ಕಿಗೆ ವಿಚಾರ ತಿಳಿದು ಅಲ್ಲಿಗೆ ಬಂದಿದ್ದ. ಬಂದವನೇ ಆಕಾಶ್ ಕಿನ್ನಿಗೆ 4 ಬಾರಿಸಿದ್ದ ಬೀಬಿ. ಮೊದಲೇ ಕೋಪ ಜಾಸ್ತಿ ಇತ್ತು. ಈಗ ಇಂತಹ ಕೆಲಸಕ್ಕೆ ಬೀಬಿಯಿಂದ ಈ ಏಟು ಎಕ್ಸ್ಪೆಕ್ಟೆಡ್ ಅಲ್ವಾ? ಬ್ರೋ, ನಾನೇನು ಮಾಡಿಲ್ಲ, ಅದನ್ನೇ ಹೇಳ್ತಿದ್ದ ಆಕಾಶ್. ಶಾಪ್ ಎಂದು ಚೀರಿ, ಅವತ್ತೇ ವಿಡಿಯೋ ಡಿಲೀಟ್ ಮಾಡಿದ್ದಾಯ್ತು. ಮತ್ತೆ ಹೇಗೋ ಬಂತು ಆ ವಿಡಿಯೋ? ಹೇಗ್ ಬಂತು? ಸೇಫ್ಟಿಗೆ ಇನ್ನೊಂದು ಕಾಪಿ ಇಟ್ಕೊಂಡಿದ್ದ? ಹೇಳೋ ಏಡಿಯಾಟ್, ಹೇಳೋ ಎಂದು ಕಾಲರ್ ಹಿಡಿದು ದಿಟ್ಟಿಸಿ ಕೇಳಲು, ಬ್ರೋ, ಆ ಥರ ಯಾವ ಕಾಪಿ ನನ್ನ ಹತ್ರ ಇರಲಿಲ್ಲ. ವಿಡಿಯೋ ಶೂಟ್ ಮಾಡಿದ್ದು ಭುವನ್. ಅವನೇನಾದ್ರೂ ಇನ್ನೊಂದು ಕಾಪಿ ಇಟ್ಕೊಂಡಿರ್ಬೋದನೋ ಗೊತ್ತಿಲ್ಲ. ಸಂದೇಹ ಪಡುತ್ತಾ ನುಡಿದಿದ್ದ ಆಕಾಶ್. ಹೌದು, ಸಾಧ್ಯತೆ ಇದೆ. ತಡ ಮಾಡದೆ ಕಾಲೇಜ್ ಪಕ್ಕವಿದ್ದ ಟೀ ಅಂಗಡಿಗೆ ಬರುವ ಬೀಬಿ ಭುವನ್ ಕಾಲರ್ ಹಿಡಿದು ಎಳ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಬಂದು ದಿಯಾ ಮುಂದೆ ನಿಲ್ಲಿಸಿ ಕಪಾಳ ಮೋಕ್ಷ ಮಾಡಿ, ಬೊಗಳು, ಆ ವಿಡಿಯೋ ಲೀಕ್ ಹೇಗಾಯ್ತು ಬೊಗಳು ಎಂದು ಕೇಳಲು ಭುವನ್ ನಡುಗಿದ. ಲಕ್ಕಿ ಅಣ್ಣ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ವಿಡಿಯೋ ಲೀಕ್ ನಾನ್ ಮಾಡಿಲ್ಲ. ಆ ವಿಡಿಯೋ ನಾನು ಇಟ್ಕೊಂಡು ಇಲ್ಲ. ಅವತ್ತೇ ನೀವು ತಂಗಿ ಲೈಫ್ ಹಾಳು ಮಾಡ್ತೀನಿ ಅಂದಾಗ ಹೆದ್ರಿ ಈ ಕೆಲಸ ಕೈ ಬಿಟ್ಟೆ. ಅದಾದ್ಮೇಲೆ ನಾನು ಟೀ ಅಂಗಡಿ ಓದು ಮನೆ ಅಷ್ಟೇ ಆಗೋಗಿದೆ ಎಂದ ಭುವನ್. ಸತ್ಯ ಹೇಳ್ತಿದ್ದಾನಾ? ಮಿಥ್ಯದ ಕೋಪಕ್ಕೆ ತುತ್ತಾಗಿ ಸುಳ್ಳು ಹೇಳ್ತಿದ್ದಾನಾ ಗೊತ್ತಿಲ್ಲ. ಸುಳ್ಳು, ದೊಡ್ಡ ಸುಳ್ಳು. ಯಾಕೋ ಹೀಗ್ ಮಾಡ್ದೆ? ಕಚ್ಚಡ, ನನ್ನ ಮಗನೇ ಕ್ಲೋಸ್ ಫ್ರೆಂಡ್ ಅಂತ ಎಲ್ಲ ಗುಟ್ಬಿಟ್ಕೊಟ್ಟು ನನ್ನ ಮರ್ಯಾದೆನೇ ತೆಗೆಯೋ ಸಾಹಸ ಮಾಡ್ತೀಯನೋ ಎಂದು ಆಕಾಶ್ ಭುವನ್ ಕೆನ್ನೆಗೆ ಬಾರಿಸಿದಾಗ ಏನೋ ತಪ್ಪು ಮಾಡದ ಭುವನ್ ಕೂಡ ಆಕಾಶ್ ಕೆನ್ನೆಗೆ ಬಾರಿಸಿದ. ಇಬ್ರು ಕಿತ್ತಾಟ ನಡೆಸುವಾಗ ಬೀಬಿ ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ದಿಯಾ ವಿಡಿಯೋ ಆನ್ಲೈನ್ ನಲ್ಲಿ ಡಿಲೀಟ್ ಮಾಡಲು ತಿಳಿಸಿದ್ರು. ಒಂದೊಳ್ಳೆ ಬಿಸ್ನೆಸ್ ಮ್ಯಾನ್ ಆದ ಕಾರಣ ಕೆಲಸ ಚುರುಕಾಗಿ ನಡೆಯಿತು. ಆದರೆ ಡೌನ್ಲೋಡ್ ಆದ ವಿಡಿಯೋನ ಡಿಲೀಟ್ ಮಾಡೋಕೆ ಅಸಾಧ್ಯ. ಆದರೆ ಯಾರಾದರೂ ಇಲ್ಲಿಂದ ಆಚೆಗೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಅಥವಾ ಶೇರ್ ಮಾಡಿದ್ರೆ ಆಕ್ಷನ್ ತೆಗೆದುಕೊಳ್ಳುವೆವು ಎಂದರು ಪೊಲೀಸರು. ಮೊದಲಿಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದು ಯಾರು ಅಂತ ಗೊತ್ತಾಗಬೇಕು ಇನ್ಸ್ಪೆಕ್ಟರ್ ಎಂದಾಗ, ಖಂಡಿತ ಲಕ್ಕಿ, ನಮಗೆ 3 ದಿನ ಟೈಮ್ ಕೊಡಿ ಎಂದು ಕೇಳ್ಕೊಂಡ್ರು ಪೊಲೀಸರು. ಖಂಡಿತ ಎನ್ನುತ್ತಾ ಕರೆ ಕಟ್ ಮಾಡಿ ಹಾವು ಮುಂಗಿಸಿ ಅಂತೆ ಕಚ್ಚಾಡುತ್ತಿದ್ದ ಆಕಾಶ್ ಭುವನ್ ಇಬ್ಬರನ್ನ ದೂರ ತಳ್ಳಿ, ಸಾಕ್ ನಿಲ್ಸಿ ನಿಮ್ ಡ್ರಾಮಾ. 3 ದಿವಸದಲ್ಲಿ ಯಾರ್ ವಿಡಿಯೋ ಲೀಕ್ ಮಾಡಿದ್ರು ಅಂತ ಗೊತ್ತಾಗತ್ತೆ. ಅದು ನೀನೇ ಆಗ್ಲಿ
ಎಂದು ಆಕಾಶ್ ಕಡೆಗೆ ನೋಡಿ, ಅಥವಾ ನೀನೇ ಆಗ್ಲಿ ಎಂದು ಭುವನ್ ಕಡೆಗೆ ನೋಡಿ, ಯಾವನ್ನಾದ್ರೂ ಆಗ್ಲಿ ಸಿಕ್ಬಿದ್ರೆ ಹುಟ್ಟಿಲ್ಲ ಅನ್ಸೋದು ಪಕ್ಕ ಈ ಬೀಬಿ ಎಂದು ವಾರ್ನ್ ಮಾಡಿದ. ಇಬ್ರು ಹೆದರಿದ್ರು. ಆದ್ರೆ ಮಾನ ಹರಾಜಾಕೊಂಡ ದಿಯಾ ಮುಖ ನೋಡಿ, ದಿಯಾ ಡೋಂಟ್ ವರಿ, ಈಗ ವಿಡಿಯೋ ಯಾರಿಗೂ ಫಾರ್ವರ್ಡ್ ಆಗಲ್ಲ ಅಂಡ್ ಯಾರು ಅಪ್ಲೋಡ್ ಮಾಡಿದ್ರು ಆಕ್ಷನ್ ತಗೊಳ್ತಾರೆ, ಡೋಂಟ್ ವರಿ ಎಂದ ಬೀಬಿ. ಅವನ ಮುಂದೆ ಕೈ ಮುಗಿದು, ಭಾವ ನನಗೆ ಇದೊಂದು ಸಮಸ್ಯೆ ಅಂತ ಹೊರ ಬರೋ ಹಾಗೆ ಮಾಡ್ಬಿಡಿ. ಚಾರು ಹೇಗ ಅವಳು ಹುಡುಗನಿಗಾಗಿ ಪ್ರತಿ ಗುರುವಾರ ರಾಯರಿಗೆ ದೀಪ ಹಚ್ಚಿ ಬರ್ತಾಳು, ಹಾಗೆ ನಾನು ನಿಮ್ಮ ಹೆಸರಲ್ಲಿ ದಿನ ದೀಪ ಬೆಳಗ್ತೀನಿ. ಬದುಕಿರೋ ತನಕ ಹೆಣ್ಣು ಏಮಾರಿದ್ರೆ ಎಷ್ಟು ಕಷ್ಟ ಅಂತ ಗೊತ್ತಾಗಿದೆ. ಇನ್ಮೇಲೆ ಯಾವತ್ತೂ ಇಂಥ ಎಡವಟ್ ಕೆಲಸ ಮಾಡ್ಕೊಳ್ಳೋದಿಲ್ಲ ಎಂದು ಅತ್ತಳು. ಲಕ್ಕಿಗೆ ಚಾರು ಲೈಫ್ನಲ್ಲೂ ಫ್ಲಾಶ್ ಬ್ಯಾಕ್ ಇರೋದು ಇಷ್ಟು ದಿನ ತಿಳಿದಿರ್ಲಿಲ್ಲ. ಈಗ ಕಿವಿಗೆ ಬಿದ್ದಿದ್ದಲ್ದೆ ತಲೆಗೂ ಮನಸ್ಸಿಗೂ ಆಳದಲ್ಲಿ ಕೂರುತ್ತೆ. ಅದೆಲ್ಲ ಏನ್ಬೇಡ ಎಂದು ಕೊಂಚ ಕಾರ್ಗೆ ಹೊರಗೆ ನಿಂತು ಮೂವರನ್ನು ಗಮನಿಸಿ ದಿಯಾ ಬಳಿ ಬಂದು, ನೀನಿರೋದಕ್ಕೆ ಕಷ್ಟ ಆಗುತ್ತೆ, ಸೊ ಇವತ್ತಿಂದ ಒಂದ್ ವಾರ ನೀನು ಶ್ರೀಕಂಠಜಿ ಜೊತೆ ಟೆಂಪಲ್ ಸುತ್ಬಾ ಎಂದನು. ಅವನ ಮಾತಿಗೆ ಮೂವರು ವಿಚಿತ್ರವಾಗಿ ನೋಡಿದ್ರು. ಅಂದ್ರೆ ಎಂದು ಇನ್ನು ಮಿಟುಕಿಸದೆ ನೋಡುವಾಗ ದಿಯಾ, ಆಕಾಶ್ ನೀನ್ ದಿಯಾ ಮತ್ತೆ ಶ್ರೀಕಂಠಜಿನ ಹೇಗ್ ಒಪ್ಪಿಸ್ತೀಯೋ ಐ ಡೋಂಟ್ ನೋ, ಬಟ್ ಅವರನ್ನ ಧರ್ಮಸ್ಥಳ, ಕುಕ್ಕೆ, ಹೊರನಾಡು, ಶೃಂಗೇರಿ, ಮುರುಡೇಶ್ವರ ಅಂತ ಎಲ್ಲ ದೇವಸ್ಥಾನ ಸುತ್ತಿ ಒಂದು ವಾರ ಅಥವಾ ಇನ್ನೂ ಹೆಚ್ಚು ಆದ್ರೂ ಓಕೆ, ಯಾರ ಸಂಪರ್ಕದಲ್ಲೂ ಇರದೇ ಇರೋ ಹಾಗೆ ಮ್ಯಾನೇಜ್ ಮಾಡು. ಒಂದ್ ವಾರದಲ್ಲಿ ಇನ್ಯಾವುದೋ ವಿಡಿಯೋ ನ್ಯೂಸ್ ವೈರಲ್ ಆಗತ್ತೆ, ಆಗ ಇದು ತಣ್ಣಗಾಗತ್ತೆ ಎನ್ನುತ್ತಾ ದಿಯಾ ಮುಖ ನೋಡಿ, ಸ್ಟಡಿ ಹಾಲಿಡೇಸ್ ಅಲ್ವಾ ಎಂದ. ಎಂದಳು. ಆಗ ಗ್ಯಾಪ್ ಸಿಗುತ್ತೆ, ನೀವು ಫೈನಲ್ ಎಕ್ಸಾಮ್ಗೆ ಅಟೆಂಡ್ ಮಾಡ್ಬೋದು ಎಂದಾಗ, ಆದ್ರೆ ಅಪ್ಪ ಆಕಾಶ್ ಮುಖ ನೋಡಿ ಅವನೊಟ್ಟಿಗೆ ಹೇಗೆ ಎಂದು ರಾಗ ತೆಗೆದವಳಿಗೆ, ನಿಮ್ಮಪ್ಪನ ಟೆಂಪಲ್ಗೆ ಹೊರಡಿಸು, ನಾನು ಆಕಾಶ್ಗೆ ಪ್ಲಾನ್ ಹೇಳ್ತೀನಿ ಎಂದ ಬೀಬಿ ಮಾತಿಗೆ ಗೌರವ ಕೊಟ್ಟು, ಥ್ಯಾಂಕ್ಸ್ ಬಾವ ಎಂದಾಗ, ಇದು ಚಾರು ಗೊತ್ತಾಗೋದು ಬೇಡ, ಅವಳು ಇನ್ನಷ್ಟು ಟೆನ್ಸ್ ಆಗ್ತಾಳೆ ಎನ್ನುತ್ತಾನೆ ಬೀಬಿ. ಹೆಂಡತಿ ಮೇಲಿನ ಕಾಳಜಿಗೆ ದಿಯಾ ಮನ್ಸಲ್ಲೇ ಚಾರು ಅದೃಷ್ಟವಂತೆ ಅನ್ಕೊಂಡ್ಲು. ಮತ್ತೆ ನೀನು ಇಲ್ಲಿಂದ ಒಂದ್ ಪದ ಹೊರಗಡೆ ಹೋದ್ರು ಐ ವಿಲ್ ಕಿಲ್ ಯು ಎಂದ ಭುವನ್ ಮುಖ ನೋಡಿ. ಲಕ್ಕಿ ಅಣ್ಣ, ನಿಜಕ್ಕೂ ನಾನೇನು ಹೇಳಲ್ಲ ಎಂದನು. ಓಕೆ ದಿಯಾ ನಡಿ, ಡ್ರಾಪ್ ಮಾಡ್ತೀನಿ ಎಂದು ಆಕಾಶ್, ನಾನು ನಿಂಗೆ ಪ್ಲಾನ್ ಹೇಳ್ತೀನಿ, ಯು ಜಸ್ಟ್ ಎಕ್ಸಿಕ್ಯೂಟ್ ಇಟ್ ಎಂದಾಗ, ಓಕೆ ಬ್ರೋ ಎಂದು ತಲೆ ಆಡಿಸಿದ ಆಕಾಶ್. ಹಾಗೆ ದಿಯಾ ಕಡೆ ನೋಡಿ, ಬ್ರೋ ನಾನ್ ದಿಯಾನ ಡ್ರಾಪ್ ಮಾಡ್ಲಾ ಎಂದು ಕೇಳಿದ. ಅವನ್ ಮುಖ ನೋಡಲು ಹಿಡಿಸದ ಹಾಗೆ ಲಕ್ಕಿ ಕಾರಲ್ಲಿ ಹೋಗಿ ಕೂತಳು ದಿಯಾ. ಅವಳ ಮನಸ್ಥಿತಿ ಅರಿತ ಲಕ್ಕಿ, ನಾನ್ ಡ್ರಾಪ್ ಮಾಡ್ತೀನಿ ಎಂದು ಹೋದ. ಆಕಾಶ್ ಮನ್ಸಲ್ಲಿ ಏನೋ ತಳಮಳ, ಅದ್ಯಾಕೋ. ಸಂಜೆ ಆವರಿಸಿತ್ತು. ದಿಯಾ ಬಗ್ಗೆ ಬೀಬಿ ಯೋಚಿಸುತ್ತಿದ್ದದ್ದು ಚಾರುಗೇನ್ ಗೊತ್ತು. ಟೀ ಶರ್ಟ್ ಧರಿಸುತ್ತಾ, ಈ ದಿಯಾ ಆಕಾಶ್ ವಿಡಿಯೋನ ಯಾರು ಲೀಕ್ ಮಾಡಿರ್ಬೋದು? ವಿಡಿಯೋ ರೆಕಾರ್ಡ್ ಮಾಡಿದ್ದು ಭುವನ್, ರೆಕಾರ್ಡ್ ಆಗಿದ್ದು ಆಕಾಶ್ ಮೊಬೈಲ್ನಲ್ಲಿ. ಅದನ್ನ ಚಾರು ಅವತ್ತೇ ಡಿಲೀಟ್ ಮಾಡಿದ್ಲು. ಮತ್ ಹೇಗ್ ಲೀಕ್ ಆಗೋಕ್ ಸಾಧ್ಯ? ಯಾರ್ ಕೈವಾಡ? ಈ ಆಕಾಶ್ ಮಾಡಿದ್ ಒಂದ್ ಕೆಲ್ಸಕ್ಕೆ ದಿಯಾ ಪರಿಸ್ಥಿತಿ ಹದಗೆಟ್ಟಿತು. ಚಾರು ನೆಮ್ಮದಿಯನ್ನು ಹಾಳು ಮಾಡ್ತಿದೆ. ವಾಟ್ ನಾನ್ಸೆನ್ಸ್. ಹೀಗೆ ಮನ್ಸಲ್ಲೇ ಮಾತಾಡ್ತಾ ಮುಖ ಗಂಭೀರವಾಗಿ ಇರಿಸ್ಕೊಂಡಿದ್ದ ಬೀಬಿ. ಹಳ್ಳಿಗೆ ಹೋಗೋ ಮನವಿಲ್ದೆ ತನ್ನ ಕುತಂತ್ರ ಫಲಿಸದೆ ಸೋತು ಸೋರೆಕಾಯಿಯ ಹಾಗೆ ಮುಖ ಹೊತ್ತಿದ್ದಾನೆ ಅಸುರ ಎಂದ್ಕೊಂಡು ತನ್ನ ಲಗೇಜ್ ಬಾಗಿಲತ್ತ ಇಟ್ಟು, ಏನು ಮಿಸ್ಟರ್ ಅಸುರ ಮಹಾರಾಜರು ತುಂಬಾ ಆಳವಾಗಿ ಯೋಚಿಸ್ತಿದ್ದಾರೆ. ಯಾರ ಮನ ಮುರಿಯಬೇಕೋ ಅಥವಾ ಯಾರ ಮನೆ ಹೊಡಿಬೇಕೋ, ಯಾರ ಬದುಕನ್ನ ನಾಶ ಮಾಡ್ಬೇಕೋ ಅವನನ್ನ ಛೇಡಿಸುವ ಪ್ರಯತ್ನ ಅವಳದು. ಅವಳ ಮಾತು ಅವನಿಗೆ ಕೋಪ ತಂದು ಅವಳಿಗೆ ಸತ್ಯದ ಅರಿವಿಲ್ಲವೆಂದು ಅರಿಯುವ ಬೀಬಿ, ಕಾಮ್ ಡೌನ್ ಮೇಡಮ್, ಅಷ್ಟೊಂದು ಆಲೋಚನೆ ಪುಟ್ಟ ತಲೆಯಲ್ಲಿ ಈಗಿಲ್ಲ. ಈಗ ತಲೆಯಲ್ಲಿ ಒಂದೇ ಯೋಚನೆ, ಜಸ್ಟ್ ಒಂದೇ ಎನ್ನುತ್ತಾ ಅವಳ ಬಳಿ ಬಂದು, ಏನ್ ಗೊತ್ತಾ ಎಂದಾಗ, ನೀನ್ ಅಡ್ಡಡ್ಡ ನಿಂತ್ರು ನಾನ್ ಹಳ್ಳಿಗೆ ಹೋಗೋದು ನಿಲ್ಸಲ್ಲ ಎಂದು ಹೊರ ಹೋಗುತ್ತಿದ್ದ ಚಾರು ಕೈ ಹಿಡಿದವ. ಹಲೋ ಚಾರುಜಿ, ಹೋಲ್ಡ್ ಆನ್, ಇಷ್ಟಕ್ಕೆ ಗೆದ್ದೆ ಅಂದ್ರೆ ಹೆಂಗೆ? ಪಿಕ್ಚರ್ ಅಬಿಬಿ ಬಾಕಿ ಹೈ ಮೇರಿ ಜಾನ್ ಎನ್ನುತ್ತಾ ಕಣ್ಣು ಹೊಡೆದಾಗ, ಹಳ್ಳಿಗೆ ಹೋಗ್ತಿದೀವಿ, ಇನ್ನೇನ್ ಬಾಕಿ ಎಂದಳು. ಚಾಲೆಂಜ್ ಬರೀ ಹಳ್ಳಿಗೆ ಹೋಗೋದಲ್ಲ, ಅಲ್ಲಿದ್ದು ಜಯಿಸಿ ಬರೋದು ಎನ್ನುತ್ತಾ ಅವಳ ಮುಂಗುರುಳು ಸರಿಸಿ, ಇನ್ನು ಈ ನಾಟಿ ಬಿಬಿ ಮೋಡಿ ಇನಿಷಿಯೇಟ್ ಅಷ್ಟೇ ಆಗಿದೆ, ಪ್ರೋಗ್ರಾಮ್ ಪ್ರೋಸೆಸ್ ಆಗಿ ರಿಸಲ್ಟ್ ಬರೋದ್ ಬೇಡ್ವಾ ಎನ್ನಲು, ಓ ಆ ತರ, ಆಯ್ತು ನೋಡೋಣ ನಡಿ ಎಂದು ಲಗೇಜ್ಗೆ ಕೈ ಹಾಕಲು ಅವಳ ಕೈ ಸವರುತ್ತಾ ತಾನು ಅದೇ ಲಗೇಜ್ಗೆ ಕೈ ಹಾಕಿದ ಬೀಬಿ. ಅವನ ಸ್ಪರ್ಶಕ್ಕೆ ಮೈ ನಡುಗಿತ್ತು ಹುಡುಗಿಗೆ. ಅಸುರ, ಏನಿದು, ಬಿಡು ಕೈ ಎನ್ನಲು ಅವಳ ಹೆಗಲಿಗೆ ತನ್ನ ಮುಖ ಒದುಗಿ, ಹೆದರಿಕೆ ಆದ್ರೆ ಹೇಳು ವೈಫಿ, ಪ್ಲಾನ್ ಕ್ಯಾನ್ಸಲ್ ಮಾಡೋಣ ಎಂದನು ನಗುತ್ತಾ. ಹಾಗೆ ಹೆಗಲು ಕೆಳಗಿಳಿಸಿ, ಹಬಿ ನಿನ್ಗೆ ಇನ್ನೆಷ್ಟು ಬಾರಿ ಹೇಳ್ಬೇಕು, ನಾವು ಹಳ್ಳಿಗೆ ಹೋಗೋದೇ ಜಾತ್ರೆ ನೋಡ್ಕೊಂಡ್ ಬರೋದೆ ಎಂದಳು ಅವನ ಕೆನ್ನೆ ತಟ್ಟುತ್ತಾ. ಕೆನ್ನೆ ತಟ್ಟುವ ಕೈನ ಹಾಗೆ ಮೆತ್ತಗೆ ಹಿಡಿದವ, ಮದ್ವೆ ಆದ್ಮೇಲೆ ಹಳ್ಳಿಗೆ ಹೋಗ್ತಾರ ವೈಫಿ, ಹನಿಮೂನ್ಗೆ ಹೋಗ್ತಾರೆ, ಜಸ್ಟ್ ಚೇಂಜ್ ದ ಪ್ಲಾನ್
ಕಾರ್ ಹಾಗೆ ತಿರುಗಿಸ್ಕೊಂಡು ಪಾಂಡಿಚೇರಿ ಕಡೆಗೆ ತಿರುಗಿಸ್ಬಿಡ್ತೀನಿ ಎಂದಾಗ ಅವನಂತೆಯೇ ನಗುವ ಚಾರು, "ಓಹ್, ಹೋಯ್ ಮೈ ಹನಿ ಬಿ ಹಬಿ, ಅದಕ್ಕೆ ನಿನ್ ದಿಲ್ಕಿ ರಾಣಿ ಸಿಗೋವರೆಗೂ ಕಾಯಿ. ಅವಳು ಬಂದ್ಮೇಲೆ ನಿನ್ ಮದ್ವೆ ಮುಹೂರ್ತ ಫಿಕ್ಸ್ ಆಗುವ ದಿವಸವೇ ಹನಿಮೂನ್ ಬಗ್ಗೆ ಬಂದ್ ಹೇಳ್ತೀನಿ. ಅವಳು ಒಪ್ಪಿಗೆ ಕೇಳೋಣ" ಎನ್ನುವ ಚಾರು ಉತ್ತರಕ್ಕೆ ನಕ್ಕವ, ನನ್ ದಿಲ್ರುಬಾ ಮದ್ವೆ ನಿಲ್ಸೋ ಪ್ಲಾನ್ ಸೂಪರ್ ಆಗಿದೆ. ಇದೆಲ್ಲ ಆಗ್ಬಾರ್ದು ಅಂತಾನೆ ನಾನ್ ನಿನ್ಗೆ ಡೈವರ್ಸ್ ಕೊಡೋಕ್ ಕೇಳಿರೋದು ಎಂದು ಅವಳ ಮೊಗದಲ್ಲಿ ಬೇಸರ ತಂದ್ಬಿಟ್ಟಿದ್ದ ಬೀಬಿ. ಹಾಗೆ ಅವನಿಂದ ದೂರ ಸರಿದು, ಬಾಯ್ ಮಾತಿಗೆ ಹೇಳ್ದೆ ಅಷ್ಟೇ ಲಕ್ಕಿ, ನೀನ್ ಹುಡ್ಗಿನ ದೂರ ಮಾಡೋ ಆಸೆ ನನ್ಗಿಲ್ಲ, ಸಾರಿ ಎಂದು ಸೂಕ್ಷ್ಮವಾಗಿ ನುಡಿದು ಹೋದಳು. ವೈಫಿ, ಜಸ್ಟ್ ಜೋಕ್ ಮಾಡ್ದೆ ಅಷ್ಟೇ ಎಂದನವ. ಆದ್ರೆ ಅವಳಲ್ಲಿ ನಿಲ್ಲೇ ಇಲ್ಲ. ಹೇ ಬೀಬಿ, ಟೈಮ್ನಲ್ಲಿ ಇದೆಲ್ಲ ಬೇಕಿತ್ತಾ ಎಂದ್ಕೊಂಡು ಕೆಳಗೆ ಬಂದ, ಲಗೇಜ್ ಸಮೇತ. ಮಗಳೇ, ಹಳ್ಳಿ ಕಷ್ಟವಾಗ್ಬಹುದೇನೋ, ಶೈಲಜಾ ಹೇಳುತ್ತಾ ಕಾರ್ ಬಳಿ ಬರಲು, ಅಮ್ಮ ನಂಗೆ ಹಳ್ಳಿ ಅಭ್ಯಾಸ ಇದೆ ಎಂದು ನಗುತ್ತಾ ಲಗೇಜ್ ಡಿಕ್ಕಿಯಲ್ಲಿ ಹಾಕಿ ನಾವು ಹೋಗ್ಬರ್ತೀವಿ ಎನ್ನುವಾಗ ಚಾರು ಲಕ್ಕಿ ಕಾರ್ ಡ್ರೈವಿಂಗ್ ಸೀಟ್ ಮೇಲೆ ಕೂತು ಮೊಬೈಲ್ ನೋಡ್ತಿದ್ದ. ಲೈ ಚಾರು, ಬರ್ತಾ ಅಲ್ಲಿ ಸಿಗೋ ಪಾಪಿನ್ ಪಪ್ ತಗೊಂಡ್ಬಾರೆ, ಅದ್ ಯಾವಾಗೋ ತಿಂದಿದ್ದು, ಅಲ್ಲಿ ಅದು ತುಂಬಾ ಫೇಮಸ್ ಕಣೆ ಎನ್ನುವ ತಿಂದು ಪೋತಿ ಉಜ್ವಲ ಮಾತಿಗೆ, ಆಯ್ತು ಮೇಡಮ್ ಎಂದಳು ಚಾರು. ಆಮೇಲೆ ಅಲ್ಲಿ ಆಲ್ಕೋಹಾ ಸಿಗುತ್ತೆ ಕಣೆ, ಅಲ್ಲೇ ಬೆಲ್ಲದ ಫ್ಯಾಕ್ಟ್ರಿ ಇದೆ, ಹಿಂದೆ ಬಿಸಿ ಬಿಸಿ ಮಾಡ್ತಾರೆ, ಅದನ್ನ ಪ್ಯಾಕೆಟ್ ಹಾಕಿಸ್ಕೊಂಡು ತಗೊಂಡ್ಬಾರೆ, ಅದು ಕೂಡ ರುಚಿ ನೋಡಿ ಸಾಕಷ್ಟು ದಿನ ಆಗೋಗಿದೆ ಎಂದಾಗ, ಆಯ್ತು ಮೇಡಮ್ ಎನ್ನುತ್ತಾಳೆ ಚಾರು. ಮತ್ತೆ ಅಲ್ಲಿ ಬೆಲ್ಲದ ಬರ್ಫಿ ಎಂದು ರಾಗ ಎಳೆಯುವಾಗ, ವೈಫಿ ಬರೋವಾಗ ಈಗಿರೋ ಲಗೇಜ್ ಬಿಟ್ರೆ ಎಕ್ಸ್ಟ್ರಾ ಏನೂ ಇರಲ್ಲ ಎಂದು ಜೋರಾಗಿ ಆವಾಜ್ ಹಾಕಿದ್ದ ಬೀಬಿ. ಇವನಪ್ಪ ತಿಂಡಿ ತರಕ್ಕೂ ಗುರ್ರ ಅಂತಾನೆ ಎಂದ್ಕೊಂಡು, ಆಯ್ತಪ್ಪ ಲಕ್ಕಿ, ನೀವ್ ಆರಾಮಾಗಿ ಹೋಗ್ ಬನ್ನಿ ಎಂದು ಜೋರಾಗಿ ಕಿರುಚಿ, ಪ್ಲೀಸ್ ಕಣೆ ಚಾರು ಎಂದು ಅವಳಿಗೆ ಮೆಲ್ಲಗೆ ಪಿಸುಗುಡಲು ಉಜ್ವಲ, ಆಯ್ತು ಮೇಡಮ್ ತರ್ತೀನಿ ಎನ್ನುತ್ತಾಳೆ ಚಾರು. ಮಗನ ಮುಖ ನೋಡಿದ ಶೈಲಜಾ, ತಚ್ಚು ಹುಷಾರು ಕಣೋ, ಡ್ರೈವರ್ ಬರ್ತಾರೆ, ಕರ್ಕೊಂಡು ಹೋಗು, 9 ಅವರ್ ಗಾಡಿ ಓಡಿಸೋಕ್ ಕಷ್ಟವಾಗಬಹುದೇನೋ ಎನ್ನಲು, ನನ್ಗೆ ಯಾರ ಹೆಲ್ಪ್ ಬೇಕಿಲ್ಲ ಎಂದು ಗಾಡಿ ಸ್ಟಾರ್ಟ್ ಮಾಡುವ ರೀತಿ, ವೈವಿ ವೈವಿ ಎಂದು ಕೂಗಲು, ಅಮ್ಮ ಬರ್ತೀನಿ ಎಂದು ಕಾರ್ ಹತ್ತಿ ಟಾಟಾ ಮಾಡ್ತಾ ನಕ್ಕಳು ಚಾರು. ಇವನಂತೂ ಅವ್ರಿಗೆ ಕ್ಯಾರೆ ಅನ್ನದೇ ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ದ. ಬರುವಾಗ ನನ್ನ ದಚ್ಚು ವಾಪಸ್ಸಾಗೋ ಹಾಗೆ ಮಾಡಿ ಗುರುಗಳೇ ಎಂದ್ಕೊಂಡ್ರು ಶೈಲಜಾ. ಅವರ ಇಚ್ಛೆ ಈಡೇರುತ್ತೆ, ಆದ್ರೆ ಲಕ್ಕಿನ ಚಾರು ಮಿಸ್ ಮಾಡ್ಕೊಳ್ತಾಳೇನೋ. ಮುಂದೆ ಹೇಗಿತ್ತು ಸಂಚಿಕೆ? ತಪ್ಪದೆ ಅಭಿಪ್ರಾಯ ತಿಳಿಸಿ. ಸಿಗುವ. ಥ್ಯಾಂಕ್ ಯು. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.